ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಬ್ಯಾಟರಾಯನಪುರದಲ್ಲಿ ಆಗ್ತಾ ಇರುವಂಥ SIR ಅವ್ಯವಹಾರದ ಬಗ್ಗೆ ಅಥವಾ SIR ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಅನ್ನೋ ಒಂದು ದೂರನ್ನು ನಾವು ಇವತ್ತು ಬ್ಯಾಟರಾಯನಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ಕೊಡಗೇಳಿ ವಾರ್ಡಲ್ಲಿ 5 ಬೂತ್ಗಳು ಇವತ್ತವರೆಗೂ ಎಂಟ್ರಿನೇ ಇಲ್ಲ. 2002ರ ಏನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನಮ್ಮ ಹತ್ರ ವೋಟರ್ ಲಿಸ್ಟ್ ಇದೆ, ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ವೋಟರ್ ಲಿಸ್ಟ್ ಇಲ್ಲ. ಅದರಿಂದ 10,000 ಜನ ವೋಟರು ಮಿಸ್ ಆಗ್ತಾರೆ. ಹಂಗಾಗಿ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ಕೊಟ್ಟಿದ್ದೀವಿ. ಹಾಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕುವೆಂಪು ನಗರ ಆಗಿರ್ಬೋದು, ತಳಿಸಂದ್ರ ಆಗಿರ್ಬೋದು, ಹೆಗ್ಡೆ ನಗರ ಆಗಿರ್ಬೋದು, ಸರಾಯಪಳ್ಳಿ ಆಗಿರ್ಬೋದು, ಇನ್ನಿತರ ಭಾಗಗಳಲ್ಲಿ ಗುಂಪು ಕೂತ್ಕೊಂಡು ಮಸೀದಿ ಮುಂದೆ ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ BLOಗಳು. ಅದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ದೂರು ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ಕಮಿಷನರ್ ಸ್ಪಂದಿಸಿ ಆದಷ್ಟು ಬೇಗ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ರವಿಯಣ್ಣನ ನೇತೃತ್ವದಲ್ಲಿ ಮತ್ತೆ ಅಶೋಕ್ ಅವರು 2:30ಗೆ ಪ್ರೆಸ್ ಮೀಟ್ ವಿಧಾನಸೌಧದಲ್ಲಿ ಕರೀತಿದ್ದಾರೆ, ಅಲ್ಲಿ ಹೋಗ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಾಮಾಣಿಕವಾಗಬೇಕು, ಪಾರದರ್ಶಕವಾಗಬೇಕು, ಯಾವುದೇ ಜಾತಿ ಧರ್ಮಗಳ ಪರವಾಗಿ ಆಗಬಾರ್ದು, ಮಸೀದಿ ಮುಂದೆ ಆಗಬಾರ್ದು. ಇದು ನಮ್ಮ ಹೋರಾಟ. 100% ಇದಾಗೋವರೆಗೂ ನಾವು ಬಿಡಲ್ಲ. ಈ ರೀತಿ ಮನವಿಗಳನ್ನ ಕೊಟ್ಟು ಸರಿದಾರಿಗೆ ತರ್ತೀವಿ SIR ರೂಪುರೇಷೆಗಳನ್ನು ಅಂತ ಈ ಮೂಲಕ ಹೇಳ್ತಾರೆ. ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ಬಂದು ಬ್ಯಾಟರಾಯನಪುರದಲ್ಲಿ ಆಗ್ತಾ ಇರುವಂಥ SIR ಅವ್ಯವಹಾರದ ಬಗ್ಗೆ ಅಥವಾ SIR ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಅನ್ನೋ ಒಂದು ದೂರನ್ನು ನಾವು ಇವತ್ತು ಬ್ಯಾಟರಾಯನಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ಕೊಡಗೇಳಿ ವಾರ್ಡಲ್ಲಿ 5 ಬೂತ್ಗಳು ಇವತ್ತವರೆಗೂ ಎಂಟ್ರಿನೇ ಇಲ್ಲ. 2002ರ ಏನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನಮ್ಮ ಹತ್ರ ವೋಟರ್ ಲಿಸ್ಟ್ ಇದೆ, ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ವೋಟರ್ ಲಿಸ್ಟ್ ಇಲ್ಲ. ಅದರಿಂದ 10,000 ಜನ ವೋಟರು ಮಿಸ್ ಆಗ್ತಾರೆ. ಹಂಗಾಗಿ ಕೂಡಲೇ ಅದನ್ನು ಮಾಡಬೇಕು ಅಂತೇಳಿ ಕೊಟ್ಟಿದ್ದೀವಿ. ಹಾಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕುವೆಂಪು ನಗರ ಆಗಿರ್ಬೋದು, ತಳಿಸಂದ್ರ ಆಗಿರ್ಬೋದು, ಹೆಗ್ಡೆ ನಗರ ಆಗಿರ್ಬೋದು, ಸರಾಯಪಳ್ಳಿ ಆಗಿರ್ಬೋದು, ಇನ್ನಿತರ ಭಾಗಗಳಲ್ಲಿ ಗುಂಪು ಕೂತ್ಕೊಂಡು ಮಸೀದಿ ಮುಂದೆ ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ BLOಗಳು. ಅದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಇಮ್ಮಿಡಿಯೇಟಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ದೂರು ಕೊಟ್ಟಿದ್ದೀವಿ. ಅದಕ್ಕೂ ಕೂಡ ಕಮಿಷನರ್ ಸ್ಪಂದಿಸಿ ಆದಷ್ಟು ಬೇಗ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನಮ್ಮ ರವಿಯಣ್ಣನ ನೇತೃತ್ವದಲ್ಲಿ ಮತ್ತೆ ಅಶೋಕ್ ಅವರು 2:30ಗೆ ಪ್ರೆಸ್ ಮೀಟ್ ವಿಧಾನಸೌಧದಲ್ಲಿ ಕರೀತಿದ್ದಾರೆ, ಅಲ್ಲಿ ಹೋಗ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಾಮಾಣಿಕವಾಗಬೇಕು, ಪಾರದರ್ಶಕವಾಗಬೇಕು, ಯಾವುದೇ ಜಾತಿ ಧರ್ಮಗಳ ಪರವಾಗಿ ಆಗಬಾರ್ದು, ಮಸೀದಿ ಮುಂದೆ ಆಗಬಾರ್ದು. ಇದು ನಮ್ಮ ಹೋರಾಟ. 100% ಇದಾಗೋವರೆಗೂ ನಾವು ಬಿಡಲ್ಲ. ಈ ರೀತಿ ಮನವಿಗಳನ್ನ ಕೊಟ್ಟು ಸರಿದಾರಿಗೆ ತರ್ತೀವಿ SIR ರೂಪುರೇಷೆಗಳನ್ನು ಅಂತ ಈ ಮೂಲಕ ಹೇಳ್ತಾರೆ.